ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಪ್ಕಮಿಂಗ್ KPSC ಆ್ಯಂಡ್ KEA ಅಲ್ಲಿ ಹಲವಾರು ಹುದ್ದೆಗಳ ರಿಸಲ್ಟು ಬರೋದು ಬಾಕಿ ಇದೆ. ಅದರಲ್ಲೂ ವಿಶೇಷವಾಗಿ KEA ವತಿಯಿಂದ ನಡೆದಿದ್ದಂಥ 670 ಹುದ್ದೆಗಳ ವಿವಿಧ ನಿಗಮ ಮಂಡಳಿಗಳ SDA ಮತ್ತು FDA ಪರೀಕ್ಷೆದೇನು ಇತ್ತೀಚೆಗಷ್ಟೇ ಸ್ಕೋರ್ ಲಿಸ್ಟನ್ನು ರಿಲೀಸ್ ಮಾಡಿದರು. ಬಟ್ ಇನ್ನೂ ಕೂಡ ಯಾವುದೇ ಫೈನಲ್ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಇನ್ನೊಂದು KPSCಯಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು ಆ್ಯಂಡ್ ರೇಷ್ಮೆ ಇಲಾಖೆಯ ವಿಸ್ತರಣಾಧಿಕಾರಿ ಆಗಿರ್ಬೋದು, ಇನ್ನೂ ಹಲವಾರು ರಿಸಲ್ಟ್ಗಳು ಬಾಕಿವೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು, ಈ ಎಲ್ಲ ರಿಸಲ್ಟ್ಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪಿರೆಂಟ್ಸ್ಗಳು ಕೂಡ ತುಂಬ ಜನ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ. ಸೊ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಈ ನಿಟ್ಟಿನಲ್ಲಿ ವೇಗವಾಗಿ ರಿಸಲ್ಟನ್ನು ಬಿಡಿಸಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತು. ಬಟ್ ಸದ್ಯಕ್ಕೆ ಕಾಂತಕುಮಾರ್ ಸರ್ ಅವರು ಒಂದಿಷ್ಟು ಚುನಾವಣಾ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅವರು ಈ ನಿಟ್ಟಿನಲ್ಲಿ ಇವತ್ತು ಟೆಲಿಗ್ರಾಮ್ ಪೇಜಲ್ಲಿ ಅಪ್ಡೇಟನ್ನು ಕೂಡ ನೀಡಿದ್ದಾರೆ. ಸೊ ಸದ್ಯದಲ್ಲೇ ಅಂದರೆ ಈ ಎಲೆಕ್ಷನ್ ಏನು ನಾಳೆ ಇದೆ, ಸೊ ಇದು ಮುಗಿದ ನಂತರವೇ KPSC ಮತ್ತು KEA ಕಚೇರಿಗಳಿಗೆ ಭೇಟಿ ನೀಡಿ ಈ ಎಲ್ಲ ಬಾಕಿ ಇರುವಂಥ ರಿಸಲ್ಟ್ಗಳ ಬಗ್ಗೆ ಅಪ್ಡೇಟನ್ನು ತೆಗೆದುಕೊಳ್ತೀವಿ. ಸೊ ಏನು ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿಕೊಂಡು ಆನಂತರ ಏನು ಹೋರಾಟ ಮಾಡಬೇಕಾ ಅಥವಾ ಇದ್ರ ಬಗ್ಗೆ ಏನು ಅನ್ನೋ ವಿಚಾರವನ್ನು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ. ಸೊ ಅದಕ್ಕೆ ಆಸ್ಪಿರೆಂಟ್ಸ್ಗಳು ಸ್ವಲ್ಪ ತಾಳ್ಮೆ ವಹಿಸಿ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆ ಇವತ್ತು ಟ್ವಿಟರ್ ಅಭಿಯಾನ ಕೂಡ ಇತ್ತು. ಸೊ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನೀವು ಎಕ್ಸ್ ಖಾತೆಯನ್ನು ಬಳಸೋದನ್ನು ಯೂಸ್ ಮಾಡೋದನ್ನು ಕಲೀರಿ. ಕಾರಣ ಎಕ್ಸ್ ಖಾತೆಯ ಮೂಲಕ ನೀವು ಏನು ಟ್ವಿಟರ್ ಅಭಿಯಾನವನ್ನು ನಾವು ಮಾಡ್ತೀವಿ ಅದು ವೇಗವಾಗಿ ತಲುಪುತ್ತೆ ಕೆಲವೊಂದಿಷ್ಟು ಕಚೇರಿಗಳಿಗೆ. ಇವತ್ತು VAಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ನಿನ್ನೆ ನೋಡಿದ್ವಿ ಇಷ್ಟು ವೇಗವಾಗಿ ಡೇಟ್ ಎಕ್ಸ್ಟೆಂಡ್ ಆಯಿತು ಅಂತ. ಸೊ ದಯವಿಟ್ಟು ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ಎಕ್ಸ್ ಖಾತೆಯನ್ನು ಬಳಸೋದನ್ನು ಕಲೀರಿ. ಸೊ ಅಲ್ಲಿ ನೀವು ಏನು ರಿಕ್ವೆಸ್ಟ್ಗಳನ್ನು ಹಾಕ್ತೀರಾ ಆ್ಯಂಡ್ ರೀಪೋಸ್ಟ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದಲೇ ಎಲ್ಲರೂ ಈ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಿಯಾಶೀಲರಾಗಿ, ಹಾಗೆ ರಿಸಲ್ಟ್ಗಳಿಗೋಸ್ಕರ ನೀವು ವೇಟ್ ಮಾಡೋದ್ರ ಜೊತೆ ಅಪ್ಕಮಿಂಗ್ ನೋಟಿಫಿಕೇಷನ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದನ್ನು ಮರಿಬೇಡಿ. ಸೊ ಈ ಹಿಂದಿನ ರಿಸಲ್ಟ್ಗಳು ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಏನಿದೆ PDO VA ಆ್ಯಂಡ್ ಗ್ರೂಪ್ C ಮತ್ತು ಗ್ರೂಪ್ B ಎಕ್ಸಾಮ್ಸ್ಗಳು, ಸೊ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿಲ್ಲ ಅಂತ ಕೂಡ ಕೆಲವರು ಹೇಳಿದ್ರಿ. ಸೊ ಅದನ್ನು ಕೂಡ ಸಂಘಟನೆ ಈಗ ಪರಿಗಣನೆಗೆ ತೆಗೆದುಕೊಂಡಿದೆ. ಬಟ್ VAದು ಎಕ್ಸಾಮ್ ಫೀ ಕಮ್ಮಿ ಮಾಡಿಸ್ಬೇಕಿತ್ತು. ಸೊ ಅದೊಂದು ಆಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ಪರಿಸ್ಥಿತಿ ಆಗಿದೆ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಪ್ಕಮಿಂಗ್ ನೋಟಿಫಿಕೇಷನ್ಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಆ್ಯಂಡ್ ರಿಸಲ್ಟ್ಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನವಿಯನ್ನು ಸಂಘಟನೆಗೆ ಹೇಗೆ ಸಲ್ಲಿಸೋದು ಅಂತ ಕೂಡ ಕೆಲವರು ಕೇಳಿದ್ರಿ. ಕಾಂತಕುಮಾರ್ ಸರ್ ಅವರ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅವರ ವಾಟ್ಸಪ್ ಏನು ಗ್ರೂಪ್ ಇದೆ, ಸೊ ವಾಟ್ಸಪ್ ಚಾನಲ್, ಸೊ ಅಲ್ಲಿ ಆ್ಯಂಡ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಅದನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಏನು ಮನವಿ ಇದೆ ಅದನ್ನು ಅವರಿಗೆ ತಿಳಿಸ್ಬೋದು. ಅವರು ಖಂಡಿತವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.